ಬಾರ್ಬೆಕ್ಯೂ ನೇಷನ್ ಸ್ಟೈಲ್ ಕಾಜುನ್ ಪೊಟ್ಯಾಟೋಸ್ನ ಮನೆಯಲ್ಲೇ ಮಾಡ್ಕೊಂಡ್ರೆ ಹೆಲ್ದಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಅದಕ್ಕೆ ನಾನು ಮಾರ್ಕೆಟಿಗೆ ಹೋದಾಗ ಈ ಬೇಬಿ ಪೊಟ್ಯಾಟೋಸ್ ನೋಡಿದೆ. ನೋಡಿದ ತಕ್ಷಣ ತಗೊಂಡ್ಬಂದು ಇದನ್ನ ಸ್ವಲ್ಪ ಉಪ್ಪು ಹಾಕೊಂಡು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಜೊತೆಗೆ ಇಲ್ಲಿ ಸ್ಲರ್ರಿಗೆ ಅಂತ 1-2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಸೇರಿಸಿ ಒಂದ್ ಸ್ವಲ್ಪ ಪೆಪ್ಪರ್ ಪುಡಿ, ಚೂರೇ ಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರ್ ಹಾಕೊಂಡ್ಬಿಟ್ಟು ಸ್ಲರ್ರಿ ಪ್ರಿಪೇರ್ ಮಾಡ್ಕೊಳ್ಳಿ. ಹುಷಾರು, ಜಾಸ್ತಿ ನೀರ್ ಹಾಕೊಳಕ್ ಹೋಗ್ಬೇಡಿ, ಇದೇ ಕನ್ಸಿಸ್ಟೆನ್ಸಿನಲ್ಲಿ ಇರ್ಲಿ. ಜೊತೆಗೆ ಇಲ್ಲಿ ಸಾಸೇಜ್ಗೆ ಅಂತ ನಾನೊಂದ್ 2 ಟೇಬಲ್ ಸ್ಪೂನ್ ಅಷ್ಟು ಮೇಯೋನೀಸ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ಟೊಮೆಟೊ ಕೆಚಪ್ ಹಾಕೊಂಡು ಸ್ವಲ್ಪ ಆರಿಗ್ಯಾನೋ, ಒಂದ್ ಸ್ವಲ್ಪ ಚಾಟ್ ಮಸಾಲ, ಜೊತೆಗೆ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ, ಅದಾದ್ಮೇಲೆ 1/4 ಕಪ್ ಅಷ್ಟು ಹಾಲು ಹಾಕೊಂಡ್ಬಿಟ್ಟು ಇದನ್ನ ರೆಡಿ ಮಾಡ್ಕೊಂಡಿದೀನಿ. ನೋಡಿ ಎಷ್ಟು ಈಸಿಯಾಗಿ ನಿಮ್ಗೆ ಆ ಸಾಸೇಜ್ ರೆಡಿ ಆಗತ್ತೆ. ಅಷ್ಟೊತ್ತಿಗೆ ನಮ್ಮ ಪೊಟ್ಯಾಟೋಸ್ ಕೂಡ ಬೆಂದಿದೆ. ಇದನ್ನ ಈ ರೀತಿ ನೀಟಾಗಿ ಮ್ಯಾಶ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಪೊಟ್ಯಾಟೋಸ್ ರೆಡಿ ಆಗತ್ತೆ. ಇದನ್ನ ನಾನು ಹೆಲ್ದಿಯಾಗಿರ್ಬೇಕು ಅಂತ ಡೀಪ್ ಫ್ರೈ ಮಾಡೋ ಬದಲು ಸ್ವಲ್ಪ ಶಾಲೋ ಫ್ರೈ ಮಾಡಿದೀನಿ. ನೀವು ಬೇಕಿದ್ರೆ ಏರ್ ಫ್ರೈ ಕೂಡ ಮಾಡ್ಕೋಬಹುದು. ಸೊ ಎರಡು ಕಡೆ ನೀಟಾಗಿ ನೀವು ಶಾಲೋ ಫ್ರೈ ಮಾಡ್ಕೊಂಡ್ಬಿಟ್ರೆ ಸ್ಲಲ್ಲಿನಲ್ಲಿ ಡಿಪ್ ಮಾಡಿ ಸೂಪರ್ ಆಗಿ ಕ್ರಿಸ್ಪಿಯಾಗಿ ಈ ಕೇಜನ್ ಪೊಟ್ಯಾಟೋಸ್ ರೆಡಿ ಆಗತ್ತೆ. ಒಳಗಡೆ ನಮಗೆ ಪೊಟ್ಯಾಟೊ ಸ್ಟಫಿಂಗ್ ಸಾಫ್ಟ್ ಟೆಕ್ಸ್ಚರ್ ಕೊಟ್ರೆ, ಹೊರಗಡೆಯಿಂದ ಈ ಸ್ಲರ್ರಿ ಕಾರ್ನ್ ಫ್ಲೋರ್ ಇಂದ ತುಂಬಾ ಕ್ರಿಸ್ಪಿ ಟೆಕ್ಸ್ಚರ್ ಕೊಡುತ್ತೆ. ನೋಡಿ ಈ ರೀತಿಯಾಗಿ ನೀವು ಎರಡು ಕಡೆ ಫ್ರೈ ಮಾಡ್ಕೊಳ್ಳಿ. ನಾನು ಹಿಡ್ಕೊಂಡು ಕೂಡ ತೋರಿಸ್ತಾ ಇದ್ದೀನಿ ಒಂದನ್ನ, ಎಷ್ಟು ಒಂಥರ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ರೆಡಿ ಆಗತ್ತೆ ಅಂತ. ಇಷ್ಟೇ, ಇವಾಗ ನಮ್ಮ ಪೊಟ್ಯಾಟೋಸ್ ಕೂಡ ರೆಡಿ ಆಯ್ತು. ಇದಕ್ಕೆ ನಾವು ಪ್ರಿಪೇರ್ ಮಾಡಿರೋ ಸಾಸೇಜಸ್ನ ನೀಟಾಗಿ ನೀವು ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಗಾರ್ನಿಶಿಂಗಿಗೆ ಅಂತ ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದ್ದೀನಿ. ಜೊತೆಗೆ ಒಂದ್ ಸ್ವಲ್ಪ ಖಾರ ಪುಡಿ ಹಾಕೊಂಡು ಸರ್ವ್ ಮಾಡಿ. ಸಖತ್ ಸ್ಪೈಸಿ ಆಗಿ ಟೇಸ್ಟಿಯಾಗಿ ಈ ರೆಸಿಪಿ ರೆಡಿ ಆಗತ್ತೆ. ಮನೆಯಲ್ಲೇ ಟ್ರೈ ಮಾಡಿ ನೋಡಿ, ಹೇಗ್ ಬಂತು ಅಂತ ಕಮೆಂಟ್ ಮಾಡಿ. ಇನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಪ್ರೋತ್ಸಾಹ ತುಂಬಾ ಇಂಪಾರ್ಟೆಂಟ್. ಥ್ಯಾಂಕ್ ಯು.